Dance, romance, romance, romance. romance. Big Boss is romance. Big Boss is a romance. Okay. ಮಜಾ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2ನ ವಿನ್ನರ್ ಆದಂತಹ ಚಂದ್ರಪ್ರಭರವರು ಹೇಳಿದ ಮಾತು ಕೇಳಿದ್ರಲ್ಲ, ದೊಡ್ಡ ಕಾಮಿಡಿ ಆಗಿದೆಯಲ್ಲ ಈ ಬಿಗ್ ಬಾಸ್ ಸ್ಟಾರ್ಟಿಂಗು. ಹಾಗೆ ನಿನ್ನೆ ಈ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಯಿತು. ಅದರಲ್ಲಿ ವಿಜೃಂಭಣೆಯಿಂದ ಹೊಸ ಸೆಟಪ್ನಲ್ಲಿ, ಹೊಸ ಮುಖವಾಡದೊಂದಿಗೆ, ಹೊಸ ಗೆಟಪ್ನೊಂದಿಗೆ ಕಿಚ್ಚ ಸುದೀಪ್ ಅವರು ಸೀಸನ್ 12 ನಿರೂಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಮೊದಲೇನು ಹೋದ ವರ್ಷ ಅದನ್ನು ನಿವೃತ್ತಿ ಘೋಷಿಸಿದ್ರು. ಈ ಸಾರಿ ದೊಡ್ಡ ಮೊತ್ತದ ಒಂದು ಆಫರನ್ನು ಪಡೆದುಕೊಂಡು ಮತ್ತೆ 5 ವರ್ಷಗಳ ಕಾಲ ಬಿಗ್ ಬಾಸ್ ಸೀಸನ್ಗಳನ್ನು ನಿರ್ವಹಿಸಲಿಕ್ಕೆ ಕಿಚ್ಚ ಸುದೀಪ್ ಅವರು ಬಂದಿದ್ದಾರೆ. 28ನೇ ತಾರೀಕು ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆದಂತಹ ಈ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಕಾರ್ಯಕ್ರಮದಲ್ಲಿ 19 ಜನ ವಿವಿಧ ವೃತ್ತಿಗಳಲ್ಲಿ ತೊಡಗಿರುವಂತಹ ವಿಶೇಷ ಜನರನ್ನು ಆಯ್ಕೆ ಮಾಡಿಕೊಂಡು ಬಿಗ್ ಬಾಸ್ಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. 29ರಿಂದ ಮಹಾಫೈ ಸ್ಟಾರ್ಟ್ ಆಗಲಿದೆ. ಅದರಲ್ಲಿ 2 ತಂಡಗಳಾಗಿ ಒಂಟಿ ಹಾಗೂ ಜಂಟಿ ಅನ್ನುವಂಥ ತಂಡಗಳಾಗಿ ವಿಂಗಡಿಸಿ ಆಟಗಳನ್ನು ಆಡಿಸಲಾಗುತ್ತೆ. ಈ ಬಿಗ್ ಬಾಸ್ ಓಪನಿಂಗ್ ಕಾರ್ಯಕ್ರಮದಲ್ಲಿ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಭಾಗವಹಿಸಿದಂತಹ ಜನರು ತಮ್ಮ ಕೈಯಲ್ಲಿರುವಂಥ ಇನ್ಸ್ಟ್ರೂಮೆಂಟ್ ಮೂಲಕ ವೋಟಿಂಗನ್ನು ಮಾಡಿ ಒಂಟಿ ತಂಡಕ್ಕೆ ಯಾರು ಸೇರಬೇಕು, ಜಂಟಿ ತಂಡಕ್ಕೆ ಯಾರು ಸೇರಬೇಕು ಅನ್ನೋಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ 19 ಜನರನ್ನು ಈ ಬಿಗ್ ಬಾಸ್ ಸೀಸನ್ 12ಗೆ ಆಯ್ಕೆ ಮಾಡಿದರೆ. ಅದರಲ್ಲಿ ಮೊದಲನೇ ಅವರಾಗಿ ಎಂಟ್ರಿ ಕೊಟ್ಟದ್ದು ಕಾಕ್ರೋಚ್ ಸುಧೀರ್ ಎನ್ನುವಂತಹ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ನಿರ್ವಹಿಸುತ್ತಿರುವಂತಹ ವ್ಯಕ್ತಿ ಮೊದಲನೇದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಎರಡನೇಯರಾಗಿ ಕಾವ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೆಂಡ ಸಂಪಿಗೆ ಸೀರಿಯಲ್ನ ಮುಖಾಂತರ ಇತ್ತೀಚೆಗೆ ಬಿಡುಗಡೆಯಾದ ಕೊತ್ತಲವಾಡಿ ಸಿನಿಮಾದಲ್ಲೂ ಇವರು ನಟಿಸಿದ್ದಾರೆ. ಇವರ ನಂತರ ಮೂರನೆಯವರಾಗಿ ಎಂಟ್ರಿ ಕೊಟ್ಟಿರುವಂಥವರು ಡಾಗ್ ಸತೀಶ್ ಎನ್ನುವಂತಹ ಡಾಗ್ ಸ್ಪೆಷಲಿಸ್ಟ್. ಕೋಟ್ಯಾನುಕೋಟಿ ಬೆಲೆ ಬಾಳುವಂತಹ ವಿವಿಧ ತಳಿಯ ನಾಯಿಗಳನ್ನು ಸಾಕಿರುವಂತಹ ಈ ಡಾಗ್ ಸತೀಶ್ ಅವರು ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ 3ನೇ ವ್ಯಕ್ತಿಯಾಗಿ ಸ್ಪರ್ಧೆ ಮೂಡಿಸಿ ಹಲವಾರು ವೃತ್ತಿಗಳಲ್ಲಿ ತೊಡಗಿರುವಂತಹ ಜನರು ಇವತ್ತು ಇದರಲ್ಲಿ ಕಾಣ್ತಾ ಇದ್ದೀವಿ. ನಂತರದಲ್ಲಿ 4ನೇ ವ್ಯಕ್ತಿಯಾಗಿ ಗಿಲ್ಲಿ ನಟ ಅಂತ ಫೇಮಸ್ ಆಗಿರುವ ಗಿಲ್ಲಿ ನಟರಾಜ್ ಅವರು ಕಾಮಿಡಿ ಕಿಲಾಳಿಗಳು ಹಾಗೂ ಭರ್ಜರಿ ಬ್ಯಾಚುಲರ್ಸ್ನ ಖ್ಯಾತಿಯ ಗಿಲ್ಲಿ ನಟರಾಜ್ ಅವರು 4ನೇ ಸ್ಪರ್ಧಿಯಾಗಿ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. 5ನೇಯವರಾಗಿ ಜಾನ್ವಿ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿ ಗಿಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಖ್ಯಾತಿ ಪಡೆದಿರುವಂತಹ ಜಾನ್ವಿ ಅವರು ಇವತ್ತು 5ನೇ ವ್ಯಕ್ತಿಯಾಗಿ 5ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಗೀತಾ ಧಾರಾವಾಹಿಯ ಧನುಷ್ ಗೌಡರವರು 6ನೇ ವ್ಯಕ್ತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಜನ್ಮಕ್ಕೂ ಸೀರಿಯಲ್ನಲ್ಲೂ ಕೂಡ ನಡೆಸ್ತಾ ಇದ್ದಾರೆ. ಈಗ ಬರ್ತಿರುವಂತಹ 7ನೇ ವ್ಯಕ್ತಿಯಾಗಿ ಈ ಬಿಗ್ ಬಾಸ್ನಲ್ಲಿ ಎಂಟ್ರಿ ಪಡೆದಿರುವಂತಹ ಚಂದ್ರಪ್ರಭಾರ್ ಅವರು, ಇವ್ರನ್ನ ಯಾರು ಆಯ್ಕೆ ಮಾಡಿದಿರೋ ಗೊತ್ತಿಲ್ಲ. ಇವ್ರಿಗೆ ಮಾತ್ರ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ರೊಮ್ಯಾನ್ಸ್ ಆಟ ಆಡೋಕ್ಕೆ ಇರುವಂಥ ಮನೆಯಂತೆ. ಇವರಲ್ಲಿ ರೊಮ್ಯಾನ್ಸ್ ಆಡಲಿಕ್ಕೆ ಬಂದಿದ್ದಾರೆ ಅಂತ ಇಂಥವ್ರನ್ನ ಆಯ್ಕೆ ಮಾಡಿದವರು ಮೂರ್ಖರು ಅಂತಲೇ ಹೇಳ್ಬೋದು. ಇನ್ನು ಈ ಬಿಗ್ ಬಾಸ್ ಬಗ್ಗೆ ಜನರಲ್ಲಿರುವ ಅಭಿಪ್ರಾಯ ಈ ಚಂದ್ರಪ್ರಭಾ ಮುಖಾಂತರ ಗೊತ್ತಾಯಿತು. ಈ ಬಿಗ್ ಬಾಸ್ ಇನ್ನು ಯಾವ ಮಟ್ಟಕ್ಕೆ ಹೋಗಿತ್ತೋ ಇದನ್ನೆಲ್ಲವನ್ನು ಕಿಚ್ಚ ಸುದೀಪ್ ರವರು ಯಾವ ರೀತಿ ನಿರ್ವಹಣೆ ಮಾಡ್ತಾರೋ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ನೋಡೋಣ ಮುಂದೆ ಕಿಚ್ಚ ಸುದೀಪ್ ಅವರು ಹೇಗೆ ಇವೆಲ್ಲವನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು. ಇಂಥ ಚಂದ್ರಪ್ರಭಾರವರನ್ನು ಮೊದಲು ಗೇಟ್ ಪಾಸ್ ಮಾಡಿ ಕಳಿಸಿ ಮನೆಗೆ ಕಳಿಸ್ಬೇಕು ಅಂತ ನಾನು ಹೇಳ್ತೀನಿ ಮುಖಾಂತರವಾಗಿ. ತದನಂತರದಲ್ಲಿ ಎಂಟ್ರಿ ಕೊಟ್ಟವರು 8ನೇ ವ್ಯಕ್ತಿಯಾಗಿ ಮಂಜಿ ಭಾಷಣಿ ಅನ್ನುವಂಥ ಮಹಿಳೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮ ಪಾತ್ರವನ್ನು ನಿರ್ವಹಿಸಿ ಪುಟ್ಟಕ್ಕನ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಕಾರಣರಾಗಿರುವಂತಹ ಈ ಬಂಗಾರಮ್ಮನವರು 8ನೇ ವ್ಯಕ್ತಿಯಾಗಿ ಬಿಗ್ ಬಾಸ್ ಸೀಸನ್ 12ಗೆ ಆಯ್ಕೆಯಾಗಿದ್ದಾರೆ. ನಂತರದಲ್ಲಿ 9ನೇ ವ್ಯಕ್ತಿಯಾಗಿ ರಾಶಿಕಾ ಶೆಟ್ಟಿ ಎನ್ನುವಂತಹ ಮನದ ಕಡಲು ಸಿನಿಮಾ ನಟಿ ಅವರು ಇವತ್ತು 9ನೇ ವ್ಯಕ್ತಿಯಾಗಿ ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರಿಗೆ 2 ನಿಮಿಷಕ್ಕೊಮ್ಮೆ ಊಟ ಮಾಡ್ತಾರಂತೆ. ಈ ಬಿಗ್ ಬಾಸ್ನಲ್ಲಿ ಅವ್ರು ಯಾರು ಊಟ ಮಾಡಿ ಹಾಕ್ತಾರೆ 2 ನಿಮಿಷಕ್ಕೊಮ್ಮೆ, ಆ ದೇವರೇ ಬಲ್ಲ ಅಂಥವರೆಲ್ಲ ಈ ಶೋಗೆ ಬಂದಿದ್ದಾರೆ. ಊಟ ಮಾಡ್ಕೊಂಡು ಮನೆಯಲ್ಲಿ ಮಲ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಏನು ಮಲಗ್ತಾರೋ, ಇಲ್ಲೇನು ಊಟ ಮಾಡ್ತಾರೋ, ಏನು ಜನರಿಗೆ ಮನರಂಜನೆ ಕೊಡ್ತಾರೋ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಊಟ ಮಾಡೋರ್ನು ಇದರಲ್ಲಿ ತಂದು ಹಾಕಿಬಿಟ್ಟಿದ್ದಾರೆ. ತದನಂತರದಲ್ಲಿ ಅಭಿಷೇಕ್ ಶ್ರೀಕಾಂತ್ ಎನ್ನುವಂಥ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರುವಂಥ ಹುಡುಗ
ಹಲವಾರು ಸೀರಿಯಲ್ಗಳಲ್ಲಿ ಖಳನಟರಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಕಾಣಬರುವಂಥದ್ದು ಹಳ್ಳಿಯ ಸೊಗಡಿನ ಪ್ರತೀಕ ಆಗಿರುವಂಥ ಮಲ್ಲಮ್ಮನವರು. ಇವರ ಲೆಮನ್ ಟೀ ಯೂಟ್ಯೂಬ್ನಲ್ಲಿ ಹೆಸರು ಮಾಡಿರುವಂತಹ ಒಂದು ವಿಡಿಯೋ ಆಗಿದ್ದು, ಸಕ್ಕರೆ ಹಾಕೋದು, ಚಾಪುಡಿ ಕಲಿಸೋದು, ಲಿಂಬೆ ಹಣ್ಣು ಸೇರಿಸಿ ಲೆಮನ್ ಟೀ ಮಾಡೋದು, 12 ರೂಪಾಯಿ ಇಸ್ಕೊಳ್ಳೋದ್ರಿ, ಇದೇ ನನ್ನ ಕೆಲಸ ಅನ್ನುವಂಥ ಪಟಾಕಿ ಅನ್ನುವಂತೆ ಹರಳು ಸಿಡಿದಂತೆ ಮಾತನಾಡಿದ ಈ ಮಲ್ಲಮ್ಮನವರು ಕಿಚ್ಚ ಸುದೀಪುರವರಿಗೆ ಬಹಳ ಅಚ್ಚುಮೆಚ್ಚಿನ ಮಹಿಳೆಯಾಗಿ ಕಂಡು ಬಂದರು ಅಂತಲೇ ಹೇಳ್ಬೋದು. ಹನುಮಂತರವರು ಏನಿದ್ರು ಬಿಗ್ ಬಾಸ್ ಸೀಸನ್ 11ನಲ್ಲಿ ಆ ಮಟ್ಟದ ಪ್ರತಿಭೆ ಇರುವಂಥ ವ್ಯಕ್ತಿ ಈ ಮಲ್ಲಮ್ಮನವರು ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಕಿರುತೆರೆ ನಟಿ ಮುದ್ದು ಲಕ್ಷ್ಮಿ ಅಂತಲೇ ಕರೆಸಿಕೊಳ್ಳುತ್ತಿರುವಂಥ ಅಶ್ವಿನಿರವರು ಈ ಬಿಗ್ ಬಾಸ್ ಸೀಸನ್ನಲ್ಲಿ 12ನೇ ವ್ಯಕ್ತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಧ್ರುವಂತ್ ಎನ್ನುವಂಥ IT ಎಂಪ್ಲಾಯ್ ಮುದ್ದು ಲಕ್ಷ್ಮಿ ಸೀರಿಯಲ್ನಲ್ಲೂ ಕೂಡ ಇವರು ನಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವ್ರಿಗೂ ಕೂಡ 13ನೇ ಸ್ಪರ್ಧಿಯಾಗಿ ಎಂಟ್ರಿ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ 11ನಲ್ಲಿ. ಈಗ ಬರುವಂಥದ್ದು ತುಳು ಕನ್ನಡದಲ್ಲಿ ಮಿಕ್ಸ್ ಮಾಡಿ ಮಾತನಾಡುವ ಕರಾವಳಿ ಹುಡುಗಿ ರಕ್ಷಿತಾ ಶೆಟ್ಟಿ, ಯೂಟ್ಯೂಬರ್, ಬಾಂಬೆನಲ್ಲಿ ನೆಲೆಸಿ ಈ ಉಡುಪಿಯಲ್ಲಿ ಊಟೋಪಚಾರಗಳ ಹಲವಾರು ವಿಡಿಯೋಗಳನ್ನು ಮಾಡುತ್ತಿರುವಂಥ ಈ ವಿಶೇಷ ರಕ್ಷಿತಾ ಶೆಟ್ಟಿ ಅವರು ಕೂಡ ಇದರಲ್ಲಿ ತೊದಲು ಮಾತನಾಡ್ತಾ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ತದನಂತರದಲ್ಲಿ 18ನೇ ವ್ಯಕ್ತಿಯಾಗಿ ಬಾಡಿ ಬಿಲ್ಡರ್ ಕರಿಬಸಪ್ಪನವರು ಹಲವಾರು ರಾಷ್ಟ್ರೀಯ ಪದಕಗಳನ್ನು ಪಡೆದಿರುವಂತಹ ವಿಶೇಷ ವ್ಯಕ್ತಿ, ಥೇಟ್ ದುನಿಯಾ ವಿಜಯ್ ಥರನೇ ಕಾಣುತ್ತಿರುವಂತಹ ಈ ವ್ಯಕ್ತಿ ಕೂಡ ಇವತ್ತು 15ನೇ ವ್ಯಕ್ತಿಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಮಾಳು ನಿಪ್ನಾಲ್ ಎನ್ನುವಂಥ ಯೂಟ್ಯೂಬರ್, ಜನಪದ ಸಿಂಗರ್ ಕೂಡ ಇವತ್ತು ವಿಶೇಷ ಪ್ರತಿಭೆಯನ್ನು ಹೊತ್ಕೊಂಡು, ವಿಶೇಷ ಹಾಡುಗಾರಿಕೆಯನ್ನು, ವಿಶೇಷ ಭಾಷೆಯನ್ನು ಹೊತ್ಕೊಂಡು ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಕರಿಮಣಿ ಸೀರಿಯಲ್ ನಟಿ ಸ್ಪಂದನಾರವರು ಕೂಡ ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ. ಇವರು ಗೃಹ ಪ್ರವೇಶ ಸೀರಿಯಲ್ನಲ್ಲೂ ಕೂಡ ಆ್ಯಕ್ಟ್ ಮಾಡಿರುವಂಥ ಪ್ರತಿಭೆಯಾಗಿದ್ದು, ಇವರೆಲ್ಲ ಸೇರಿಕೊಂಡು ಯಾವ ರೀತಿಯಲ್ಲಿ ಬಿಗ್ ಬಾಸನ್ನು ಜನಪ್ರಿಯತೆಯನ್ನು ಮಾಡ್ತಾರೆ, ಯಾವ ರೀತಿ ಇದರ TRPಯನ್ನು ಮತ್ತೆ ಹೈ ಮಟ್ಟಕ್ಕೆ ತಂದು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ತದನಂತರದಲ್ಲಿ ಅಶ್ವಿನಿ ಗೌಡ ಎನ್ನುವಂತಹ ಸೀರಿಯಲ್ ನಟಿ, ಸಿನಿಮಾ ನಟಿ, ರಾಜಕಾರಣಿ, ಸಮಾಜ ಸೇವೆ ಮಾಡುವಂತಹ ಈ ವಿಶೇಷ ಮಹಿಳೆ ಕೂಡ ಇವತ್ತು ತನ್ನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಇವತ್ತು ಬಿಗ್ ಬಾಸ್ ಸೀಸನ್ 12ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ಎಲ್ಲ ವ್ಯಕ್ತಿಗಳು ಇವತ್ತು ಈ ಬಿಗ್ ಬಾಸ್ನಲ್ಲಿ ವಿಶೇಷ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದಾರೆ. ಹಾಗೂ 19ನೇ ವ್ಯಕ್ತಿಯಾಗಿ RJ ಅಮಿತ್ ಪವಾರ್ ಎನ್ನುವಂಥ ರೇಡಿಯೋ ಜಾಕಿ, ಏನು FM ರೇಡಿಯೋ ಜಾಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಕೂಡ 19ನೇ ವ್ಯಕ್ತಿಯಾಗಿ ಸ್ಪರ್ಧೆಯಲ್ಲಿ ಬಂದಿದ್ದಾರೆ. ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಭಾಗವಹಿಸಿರುವಂತಹ ಜನರಿಂದ 75% ಮೇಲೆ ಓಟನ್ನು ಪಡೆದಿರುವಂಥವರು ಜಂಟಿ ಈ ತಂಡಕ್ಕೆ ಸೇರ್ತಿರ್ಬೇಕಾದ್ರೆ ಅದಕ್ಕೂ ಕೆಳಗಡೆ ಪರ್ಸೆಂಟೇಜ್ ಪಡೆದವರು ಒಂಟಿ ಗ್ರೂಪ್ನಲ್ಲಿ ಇವತ್ತು ಆಡಬೇಕಾಗಿದೆ. ಕಳೆದ ವರ್ಷ ಜನಪ್ರಿಯತೆ ಪಡೆದಿರುವಂತಹ ಈ ಬಿಗ್ ಬಾಸ್ ಸೀಸನ್ 11ನ ರೀತಿ 12 ಕೂಡ ಫೇಮಸ್ ಆಗಿ ಹೆಸರು ಮಾಡುತ್ತೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ನಮ್ಮ ಈ ಬಿಗ್ ಬಾಸ್ ಸೀಸನ್ 12ನ ಸ್ಪರ್ಧಿಗಳ ವಿವರ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್.